ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೀಳಾ. ವೆಲ್ಕಮ್ ಟು ಅಮ್ಮನ ಸ್ಪೆಷಲ್ ಕೈರುಚಿ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ನಿಮಗೆ ಹೇಗೆ ಬಿಸಿಬೇಳೆ ಬಾತನ್ನು ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಐ ಥಿಂಕ್ ಎಲ್ರಿಗೂ ಗೊತ್ತಿರತ್ತೆ ಹೇಗೆ ಮಾಡೋದು ಅಂತ, ಬಟ್ ನಾನಿಲ್ಲಿ ಸ್ವಲ್ಪ ಸ್ಪೆಷಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದು ಉಳಿದಿರೋ ಅಂತಹ ರೈಸ್ನಲ್ಲಿ ಹೇಗೆ ಈಸಿಯಾಗಿ ಮಾಡೋದು ಅಂತ. ಸೊ ಮೊದಲಿಗೆ ನಾವು ಇಲ್ಲಿ ಉಳಿದಿರೋ ಅಂತಹ ರೈಸನ್ನು ತೊಗೊಂಡಿದ್ದೀವಿ. ಅದಾದಮೇಲೆ 1 ಕಪ್ ಬೇಳೆ, ವೆಜಿಟೇಬಲ್ಸ್, ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1-2 ಟೊಮೊಟೊನ ಕೂಡ ತೊಗೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬಟಾಣಿ, ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್, ಹಾಗೆ 1 ಕಪ್ ಆಯಿಲ್, ಹಾಗೆ ಕರಿಬೇವಿನ ಸೊಪ್ಪು. ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಬಿಸಿಬೇಳೆ ಬಾತ್ ಪೌಡರ್, ಅದು ನಾವು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀವಿ, ಅದನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಸಾಸಿವೆ ಜೀರಿಗೆಯನ್ನು ಕೂಡ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ನಾನು ಒಂದು ಕುಕ್ಕರನ್ನು ಒಲೆ ಮೇಲೆ ಇಟ್ಟು ಅದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ಸೊ ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸಾಸಿವೆಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದು ಸ್ವಲ್ಪ ಸಾಸಿವೆ ಸಿಡಿತಾ ಇದ್ದ ಹಾಗೆ ಅದಕ್ಕೆ ಕರಿಬೇವು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಮೆಣಸಿನ್ಕಾಯಿ, ಇದನ್ನೆಲ್ಲ ಒಗ್ಗರಣೆಗೆ ನಾನು ಹಾಕ್ಕೋತಾ ಇದ್ದೀನಿ. ಸೊ ಅದನ್ನು ಫ್ರೈ ಮಾಡಿಕೊಂಡು ಲೈಟ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿದಷ್ಟು ಅದು ಸೀದೋಗ್ಬಿಡುತ್ತೆ. ಸೊ ಕೇರ್ಫುಲ್ಲಾಗಿ ಅದನ್ನು ನೋಡಿಕೊಂಡು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಲೈಟ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಲೈಟ್ ಬ್ರೌನ್ ಬರ್ತಾ ಇದೆ. ನಾನು ಅದಕ್ಕೆ ಇವಾಗ ವೆಜಿಟೇಬಲನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ವೆಜಿಟೇಬಲ್ನ ನಾವು ಫ್ರೈ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು ಒಗ್ಗರಣೆಯಲ್ಲೇ, ಆವಾಗ ಸ್ವಲ್ಪ ಈಸಿಯಾಗಿ ಆ್ಯಂಡ್ ಬೇಗ ಬೇಯುತ್ತೆ ಅಂತ ಅನ್ನೋದಕ್ಕೆ ಒಗ್ಗರಣೆಯಲ್ಲಿ ನಾವು ಇಲ್ಲಿ ಬೇಯಿಸ್ಕೋತಾ ಇದ್ದೀವಿ. ಸೊ ಅದಕ್ಕೆ 1 ಕಪ್ ಬಟಾಣಿಯನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ತೋರಿಸ್ದಾಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೆ ಅದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಅನ್ನನ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಡೈಲಿ ರೈಸ್ ಮಿಕ್ಕಿದ್ರೆ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋಣ, ಇಲ್ಲ ಮೊಸರನ್ನ ಮಾಡ್ಕೊಂಡು ತಿನ್ನೋಣ ಅನ್ನೋರು ಇರ್ತಾರೆ. ಬಟ್ ಒಂದ್ಸರಿ ಟ್ರೈ ಮಾಡಿ ಬಿಸಿಬೇಳೆ ಬಾತ್, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಪ್ಸಿಕಮನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಲಾಸ್ಟಿಗೆ ಟೊಮೊಟೊನ ಹಾಕ್ಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಹಾಕಿ ಕೈ ಆಡಿಸ್ಕೊಳ್ಳೋಣ. ನೋಡಿ, ಒಂದ್ಸರಿ ಟ್ರೈ ಮಾಡಿ, ನಿಮ್ಮ ಮನೇಲಿ ತುಂಬ ಚೆನ್ನಾಗಿರುತ್ತೆ. ನೀವೇ ಹೇಳ್ತೀರಾ ಆವಾಗ ಎಷ್ಟು ಚೆನ್ನಾಗಿತ್ತು ಅಂತ. ಇನ್ಮೇಲೆ ಎಕ್ಸ್ಟ್ರಾ ರೈಸ್ ಮಾಡಿ ಇಟ್ಕೊಂಡು ಮಾಡ್ತೀರಾ ಕೂಡ. ಅದಾದ ನಂತರ ಲಾಸ್ಟಿಗೆ ನಾವು ಬೇಳೆಯನ್ನು ತೊಗೊಂಡಿರ್ತೀವಲ್ಲ, ಆ ಬೇಳೆಯನ್ನು ಅದಕ್ಕೆ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈವನ್ ಒಗ್ಗರಣೆಯಲ್ಲೇ ಕೂಡ ಹಾಕ್ಕೋತಾ ಇದ್ದೀನಿ ನಾನು ಬೇಳೆನ. ಸ್ವಲ್ಪ ಅದನ್ನು ಕೈ ಆಡಿಸಿ ಅದಾದ ಮೇಲೆ ಅದಕ್ಕೆ ಅಕ್ಕಿಯನ್ನು ಆ್ಯಡ್ ಮಾಡ್ತೀನಿ ನಾನು. ಇವಾಗ 1 ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ ಅಂದರೆ ಇನ್ನು 1 ಗ್ಲಾಸ್ ರೈಸನ್ನು ತೊಗೊಂಡು ನಾನು ಆ್ಯಡ್ ಮಾಡ್ತೀನಿ. ಸೊ ನಾವಿಲ್ಲಿ 2 ಗ್ಲಾಸ್ ಆಗುತ್ತೆ. 1 ಗ್ಲಾಸ್ ಬೇಳೆ ಆದರೆ 1 ಗ್ಲಾಸ್ ರೈಸ್ ಆಗುತ್ತೆ. ಸೊ 2 ಗ್ಲಾಸ್ ಆಗುತ್ತೆ. 2 ಗ್ಲಾಸ್ಗೆ ನಾವು 3ರಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಸೊ ಬಿಸಿಬೇಳೆ ಬಾತ್ ಅಂದರೆ ತೆಳ್ಳಗಿರಬೇಕು, ನಾವು ಪಲಾವ್ ಥರ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ನೀರನ್ನು ಜಾಸ್ತಿ ಹಾಕ್ಕೋಬೇಕು. ಸೊ ನಿಮಗೆ ಹುಳಿ ಫ್ಲೇವರ್ ಕಮ್ಮಿ ಆಗುತ್ತೆ ಅನ್ನೋದಾದರೆ ನೀವು ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಕೂಡ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಬಿಸಿಬೇಳೆ ಬಾತ್ ಪೌಡರ್ನು ಕೂಡ ಇಲ್ಲಿ ನಾನು 2 ಸ್ಪೂನ್ ಬಿಸಿಬೇಳೆ ಬಾತ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಇದು ನಾವು ಮನೆಯಲ್ಲೇ ರೆಡಿ ಮಾಡಿರುವಂಥದ್ದು, ನಾವು ಅಂಗಡಿಯಿಂದ ಬೈ ಮಾಡಿ ತೊಗೊಂಡು ಬಂದಿಲ್ಲ. ಸೊ ಅದನ್ನು ಹಾಕಿ ಒಗ್ಗರಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಅದಕ್ಕೆ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಮೊದಲೇ ಹೇಳಿದ ಹಾಗೆ ನಾನು 2 ಗ್ಲಾಸ್ 1 ಗ್ಲಾಸ್ ಬೇಳೆ 1 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ ಅಂದರೆ ಅದರ 3ರಷ್ಟು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದೆಲ್ಲ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಉಪ್ಪನ್ನು ಆ್ಯಡ್ ಮಾಡ್ಕೊಂಡ ನಂತರ
ಸ್ವಲ್ಪ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಸೊ ಸ್ವಲ್ಪ ಏನದು ಸ್ವೀಟಾಗಿ ಇರುತ್ತೆ. ಬಿಸಿಬೇಳೆಬಾತ್ ತಿನ್ನೋದಕ್ಕೆ ಖಾರ ಮತ್ತು ಹುಳಿ ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ನಾವು ಬೆಲ್ಲನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಸೊ ಈಗ ಎಲ್ಲ ರೆಡಿಯಾಗಿದೆ. ಕುಕ್ಕರನ್ನು ಕ್ಲೋಸ್ ಮಾಡಿ ಒಂದು 2-3 ವಿಷಲ್ನ ಕೂಗಿಸಿ ಈ ಬೇಳೆ ತರಕಾರಿ ಎಲ್ಲನೂ ಒಂದು 2 ಕೂಗು ಕೂಗಿಸ್ಕೊಳ್ಳೋಣ. ಅದಾದಮೇಲೆ ಈಗ ರೆಡಿಯಾಗಿದೆ ಅದು. ಕುಕ್ಕರ್ ಓಪನ್ ಮಾಡಿ ಆ ಬೆಂದಿರುವಂತಹ ಬೇಳೆ ಹಾಗೂ ತರಕಾರಿಗೆ ನಾವು ಏನು ರೈಸನ್ನು ಇಟ್ಕೊಂಡಿದ್ವಿ, ಉಳಿದಿರುವಂತಹ ರೈಸ್ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಮೊದಲೇ ಆಲ್ರೆಡಿ ತರಕಾರಿ ಹಾಗೆ ಬೇಳೆ ಎಲ್ಲ ಬೆಂದಿರುತ್ತೆ. ಇನ್ನೊಂದು ಸರಿ ಹಾಕಿರುವಂತಹ ರೈಸ್ ಆ ಬೇಳೆ ಹಾಗೂ ತರಕಾರಿ ಜೊತೆ ಹೊಂದ್ಕೋಬೇಕು ಅಂತ ಹೇಳಿದ್ರೆ ಇನ್ನೊಂದು ಸರಿ ಕೈ ಆಡಿ ಇನ್ನೊಂದು 2 ಕುದಿ ಬರೋವರೆಗೂ ಅದನ್ನು ಬೇಯಿಸ್ಕೋಬೇಕು. ಇಲ್ಲ ಅಂದರೆ ಇನ್ನೊಂದು ಸರಿ ಕ್ಯಾಪನ್ನು ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸಿದ್ರೆ ಬಿಸಿಬೇಳೆ ಬಾತ್ ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನಿಮ್ಮ ಮನೇಲಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.